ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೀ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ತುಂಬ ದಿನದಿಂದ ನಮ್ಮ ಅಕ್ಕಂಗೆ ಮೋಮೋಸ್ ಬೇಕು ಮಾಡಿಕೊಡು ಅಂತ ಕೇಳ್ತಾನೆ ಇದ್ದೆ. ಅವಳು ಬ್ಯುಸಿ ಇದ್ಲು, ನಾನು ಬ್ಯುಸಿ ಇದ್ದೆ, ಮಾಡ್ಕೊಡೋಕ್ಕಾಗಿರಲಿಲ್ಲ. ಫೈನಲಿ ಇವತ್ತು ಅವಳು ಬಂದಿದ್ದಾಳೆ, ಮೋಮೋಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ಲು. ಸೊ ಇಂಗ್ರೀಡಿಯೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಾ ಅಂತಲೂ ಹೇಳಿದ್ಲು. ಎಲ್ಲ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಮೋಮೋಸ್ನ ನಾವು ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡಿದ್ವಿ ಅಂತ ನಿಮಗೆ ತೋರಿಸ್ತೀವಿ. ಲೆಟ್ಸ್ ಗೋ. ಫಸ್ಟು ಸ್ಟಫ್ಗೆ ವೆಜ್ಜೀಸ್ನ ರೆಡಿ ಮಾಡ್ಕೊಳ್ಳೋಣ ಅಂತ ನಾನು ಪನ್ನೀರ್, ಕ್ಯಾರೆಟ್, ಕ್ಯಾಬೇಜ್ ಆ್ಯಂಡ್ ಆನಿಯನ್ನ ಚಾಪ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಇನ್ನೂ ಬೇಕಾಗಿರೋ ಮತ್ತು ಇಷ್ಟವಾದಂಥ ವೆಜ್ಜೀಸ್ನ ನೀವು ಹಾಕೋಬೋದು. ಸ್ಟಫಿಂಗ್ ಇದ್ದಷ್ಟು ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿ ಯಾವ್ಯಾವ್ದು ಅವೈಲಬಲ್ ಇತ್ತು ಅದನ್ನು ತೊಗೊಂಡಿದ್ದೀನಿ ನಾನು. ವೆಜ್ಜೀಸ್ ಎಲ್ಲ ಚಾಪ್ ಮಾಡ್ಕೊಂಡಾದ್ಮೇಲೆ ಒಂದ್ಸತಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮೋಮೋಸ್ ಸಾಸ್ಗೆ ಈರುಳ್ಳಿ ಬೇಕಾಗುತ್ತೆ, ಸೊ ಅದಕ್ಕೆ ಈರುಳ್ಳಿನೂ ಚಾಪ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಕೊರಿಯಾಂಡರ್ ಎಲ್ಲದಕ್ಕೂ ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ, ಅದನ್ನು ಚಾಪ್ ಮಾಡಿ ರೆಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಡೋಗೆ 200 ಗ್ರಾಮ್ಸ್ ಅಷ್ಟು ಮೈದಾ, ಆಯಿಲ್, ಸ್ವಲ್ಪ ಸಾಲ್ಟ್, ನೀರು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ ಅಕ್ಕ. ಮಿಕ್ಸ್ ಮಾಡಿರೋ ಡೋನ ಸ್ವಲ್ಪ ಹೊತ್ತು ಸೈಡಲ್ಲಿ ಇಡ್ತಾ ಇದ್ದೀವಿ. ಈಗ ಮೋಮೋಸ್ ಸಾಸ್ಗೆ ಪ್ಯಾನ್ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಟೊಮ್ಯಾಟೊ ಮತ್ತು ಗಾರ್ಲಿಕ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ. ಇಲ್ಲ ಅಂದರೆ ಡೈರೆಕ್ಟ್ ಒಲೆ ಮೇಲೇ ಟೊಮ್ಯಾಟೊ ಗಾರ್ಲಿಕ್ನ ಸುಟ್ಬಿಟ್ಟು ಮಾಡ್ಬೋದು. ಟೊಮ್ಯಾಟೊ ಮತ್ತು ಗಾರ್ಲಿಕ್ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನೆಲ್ಲ ಜಾರಿಗೆ ಹಾಕ್ಕೊಂಡು ಮತ್ತು ಒಂದು 4-5 ಬ್ಯಾಡಗಿ ಮೆಣಸಿನ್ಕಾಯಿ ಬಿಸಿ ನೀರಲ್ಲಿ ನೆನೆಸಿರೋದನ್ನು ಹಾಕ್ಕೊಂಡು ಸ್ವಲ್ಪ ಉಪ್ಪು, ಸಕ್ಕರೆ, ಮಸಾಲ ಐಟಮ್ಸ್ ಹಾಕ್ಕೊಂಡು ರುಬ್ಕೊಂಡ್ರೆ ಸಾಸ್ ರೆಡಿ ಆಗುತ್ತೆ. ಇದಾದಮೇಲೆ ಸ್ಟಫ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಅದು ಬಿಸಿ ಆದಮೇಲೆ ಜಿಂಜರ್ ಗಾರ್ಲಿಕ್ ಕಟ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಆ್ಯಂಡ್ ವೆಜ್ಜೀಸ್ ಎಲ್ಲ ಚಾಪ್ ಮಾಡ್ಕೊಂಡಿರೋದನ್ನ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಇದನ್ನೆಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡಿ. ವೆಜ್ಜೀಸ್ ಎಲ್ಲ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಉಪ್ಪು, ಆರಿಗ್ಯಾನೋ, ರೆಡ್ ಚಿಲ್ಲಿ ಸಾಸ್, ಗರಂ ಮಸಾಲ, ಫ್ರೈಡ್ ರೈಸ್ ಮಸಾಲ, ವೆಜ್ ಪಲಾವ್ ಮಸಾಲ ಆ್ಯಂಡ್ ಲಾಸ್ಟಲ್ಲಿ ಕೊರಿಯಾಂಡರ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಹತ್ರ ಇತ್ತು ಅಂದರೆ ಸೋಯಾ ಸಾಸ್ ಮತ್ತು ಗ್ರೀನ್ ಚಿಲ್ಲಿ ಸಾಸ್ನೂ ಆ್ಯಡ್ ಮಾಡ್ಕೋಬೋದು. ಈಗ ಡೋನ ಸಣ್ಣ ಸಣ್ಣ ಆಕಾರದಲ್ಲಿ ಕಟ್ ಮಾಡಿ ಲಟ್ಟಿಸ್ಕೊಂಡು ಅದ್ರ ಮಧ್ಯದಲ್ಲಿ ನಾವು ರೆಡಿ ಮಾಡಿದಂಥ ವೆಜಿಟೇಬಲ್ ಸ್ಟಫ್ನ ಹಾಕಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ರೆಡಿ ಮಾಡಿಕೊಂಡು ಸ್ಟೀಮರ್ಗೆ ಒಂದು ಸ್ವಲ್ಪ ಎಣ್ಣೆ ಸವರಿ ಮೋಮೋಸ್ನ ಇಟ್ಟು 15 to 25 ಮಿನಿಟ್ಸ್ ಹೈ ಫ್ಲೇಮಲ್ಲಿ ಸ್ಟೀಮ್ ಮಾಡಿದ್ರೆ ಮೋಮೋಸ್ ರೆಡಿ ಆಗುತ್ತೆ. ಈಗ ಮೋಮೋಸ್ ಹೇಗಿದೆ ಅಂತ ಟೇಸ್ಟ್ ನೋಡೋಣ. ಆ್ಯಕ್ಚುಲಿ ನಾನು ವೆಜ್ಜೀಸ್ ಚಾಪ್ ಮಾಡಿ ಕೊಟ್ಟಿದ್ದಷ್ಟೇ, ಮಿಕ್ಕಿದೆಲ್ಲ ಅಕ್ಕನೇ ಮಾಡಿದ್ದು. ಸಖತ್ತಾಗಿ ಬಂದಿತ್ತು. ಫಸ್ಟ್ ಟ್ರೈ ಇದೆ ಆ್ಯಕ್ಚುಲಿ, ಬಟ್ ತುಂಬ ಚೆನ್ನಾಗಿತ್ತು. ನನಗೆ ಮಾತೇ ಬರ್ತಾ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.